ಪ್ರಿಯ ಸ್ನೇಹಿತರೆ, ಮಕ್ಕಾದ ಪವಿತ್ರ ಹರಂನಲ್ಲಿರುವ ಝಂಝಂ ಬಾವಿಯ ಒಳಗೆ ಅಸಾಮಾನ್ಯವಾದ ಒಂದು ಅದ್ಭುತ ಘಟನೆ ಸಂಭವಿಸಿದೆ. ಲಕ್ಷಾಂತರ ಜನರು ಇದನ್ನು ಕಂಡು ಆಶ್ಚರ್ಯಗೊಂಡಿದ್ದಾರೆ. ವಿಜ್ಞಾನಿಗಳ ಒಂದು ಗುಂಪು ಬಾವಿಯ ಒಳಗೆ ಪ್ರವೇಶಿಸಿದಾಗ ಅವರು ಒಂದು ಅದ್ಭುತವಾದ ದೃಶ್ಯವನ್ನು ಕಂಡು ಅಲ್ಲಾಹು ಅಕ್ಬರ್ ಎಂದು ಸಂತೋಷದಿಂದ ಕೂಗಿದರು. ಆದರೆ ಅವರು ಏನನ್ನು ಕಂಡರು? ಪ್ರಿಯ ವೀಕ್ಷಕರೇ, ಝಂಝಂ ಬಾವಿಯ ಒಳಗೆ ವಿಜ್ಞಾನಿಗಳು ಕಂಡುಕೊಂಡ ಅತ್ಯಂತ ವಿಚಿತ್ರವಾದ ಆವಿಷ್ಕಾರಗಳಲ್ಲಿ ಇದು ಒಂದಾಗಿದೆ. ಭೂಮಿಯ 30 ಮೀಟರ್ ಆಳದಲ್ಲಿ ಒಂದು ಆಶ್ಚರ್ಯಕರ ಆವಿಷ್ಕಾರವು ನಡೆದಿದೆ. ಝಂಝಂ ಬಾವಿಯು ಮಸ್ಜಿದುಲ್ ಹರಾಮ್ನ ಒಳಗೆ ಪವಿತ್ರ ಕಾಬಾದಿಂದ ಕೇವಲ 20 ಮೀಟರ್ ದೂರದಲ್ಲಿದೆ. ಇದು ಸೆಕೆಂಡಿಗೆ ಸುಮಾರು 20 ಲೀಟರ್ ನೀರನ್ನು ಪಂಪ್ ಮಾಡುತ್ತದೆ ಮತ್ತು ಒಟ್ಟಾರೆ ಆಳವು 30 ಮೀಟರ್ಗಳಾಗಿದೆ. ಆದಾಗ್ಯೂ ಮಕ್ಕಾದ ಇಸ್ಲಾಮಿಕ್ ಸಂಶೋಧಕ ಡಾ. ಮಝನ್ ಸರ್ದುದ್ದೀನ್ ಒಬ್ಬ ವೈದ್ಯರನ್ನು ಉಲ್ಲೇಖಿಸಿ ಒಂದು ಅದ್ಭುತ ಕಥೆಯನ್ನು ಹಂಚಿಕೊಂಡಿದ್ದಾರೆ. 1971ರಲ್ಲಿ ಝಂಝಂ ಬಾವಿಯ ಬಗ್ಗೆ ಒಂದು ಅಸಾಮಾನ್ಯವಾದ ವಾದವು ಎದ್ದಿತು. ಒಬ್ಬ ವ್ಯಕ್ತಿಯು ಝಂಝಂ ನೀರು ಕುಡಿಯಲು ಯೋಗ್ಯವಲ್ಲ ಎಂದು ವಾದಿಸಿದರು, ಏಕೆಂದರೆ ಕಾಬಾ ಸಮುದ್ರ ಮಟ್ಟಕ್ಕಿಂತ ಕೆಳಗಿದೆ, ಆದ್ದರಿಂದ ಕಲುಷಿತ ನೀರು ಬಾವಿಗೆ ಹರಿಯುವ ಸಾಧ್ಯತೆ ಇದೆ ಎಂದು ಅವರು ಹೇಳಿದರು. ಇದಕ್ಕೆ ಪ್ರತಿಕ್ರಿಯೆಯಾಗಿ ಸೌದಿ ಅರೇಬಿಯಾದ ವಿಜ್ಞಾನಿಗಳು ಸತ್ಯವನ್ನು ಕಂಡುಹಿಡಿಯಲು ನಿರ್ಧರಿಸಿದರು. ಅವರು ಝಂಝಂ ನೀರಿನ ಮಾದರಿಗಳನ್ನು ಸಂಗ್ರಹಿಸಿ ಆಧುನಿಕ ವೈಜ್ಞಾನಿಕ ವಿಧಾನಗಳನ್ನು ಬಳಸಿಕೊಂಡು ಪರೀಕ್ಷಿಸಲು ಯುರೋಪಿಯನ್ ಪ್ರಯೋಗಾಲಯಗಳಿಗೆ ಕಳುಹಿಸಿದರು, ನೀರು ನಿಜವಾಗಿಯೂ ಕುಡಿಯಲು ಯೋಗ್ಯವೇ ಎಂದು ಕಂಡುಹಿಡಿಯಲು. ಇದು ಮೊದಲ ಅದ್ಭುತವಾಗಿತ್ತು. ರಾಸಾಯನಿಕ ಇಂಜಿನಿಯರ್ ಮಿನುದ್ದೀನ್ ಅಹಮದ್ ನೀರಿನ ಮಾದರಿಗಳನ್ನು ಸಂಗ್ರಹಿಸಲು ತಾನೇ ಆಯ್ಕೆಯಾಗಿದ್ದೇನೆ ಎಂದು ಹೇಳಿದರು ಮತ್ತು ಅವನು ಮೊದಲ ಬಾರಿಗೆ ಬಾವಿಯನ್ನು ನೋಡಿದನು. ಮೊದಲ ಬಾರಿಗೆ ಅವನು ಅದನ್ನು ನೋಡಿದಾಗ ಕೇವಲ 18 ಅಡಿ ಉದ್ದ ಮತ್ತು 14 ಅಡಿ ಅಗಲವಿರುವ ಒಂದು ಸಣ್ಣ ಜಲಾಶಯವು ಪ್ರವಾದಿ ಇಬ್ರಾಹಿಂ ಆಸಾ ಕಾಲದಿಂದ ಲಕ್ಷಾಂತರ ಗ್ಯಾಲನ್ ನೀರನ್ನು ಯಾತ್ರಿಕರಿಗೆ ನೀಡುತ್ತಿರುವುದನ್ನು ನಂಬಲು ಕಷ್ಟವಾಗಿತ್ತು. ಅಲ್ಲಿಂದಲೇ ನಿಜವಾದ ರಹಸ್ಯವು ಆರಂಭವಾಯಿತು. ಮಿನುದ್ದೀನ್ ಬಾವಿಯ ಒಳಗೆ ಇಳಿದು ಪರಿಶೀಲಿಸಿದಾಗ ಅವನು ಒಂದು ಅಸಾಮಾನ್ಯವಾದ ವಿಷಯವನ್ನು ಗಮನಿಸಿದನು. ಝಂಝಂ ಬಾವಿಗೆ ನೀರು ಹರಿಯುವ ಯಾವುದೇ ಗೋಚರವಾದ ಒರತೆಯನ್ನು ಕಂಡುಹಿಡಿಯಲಾಗಲಿಲ್ಲ. ಆಗ ಅವನಿಗೆ ಒಂದು ಚತುರ ಆಲೋಚನೆ ಬಂದಿತು. ಅವನು ಒಂದು ಶಕ್ತಿಯುತ ಪಂಪ್ ಬಳಸಿಕೊಂಡು ನೀರನ್ನು ತ್ವರಿತವಾಗಿ ಎಳೆಯಲು ಒಂದು ಧೈರ್ಯದ ಪರೀಕ್ಷೆಯನ್ನು ನಡೆಸಲು ನಿರ್ಧರಿಸಿದನು. ಇದು ನೀರಿನ ಮಟ್ಟವನ್ನು ಕಡಿಮೆ ಮಾಡಿ ಅದರ ಒರತೆಯ ಮೂಲವನ್ನು ಗಮನಿಸಲು ಅನುವು ಮಾಡಿಕೊಡುತ್ತದೆ. ಇಲ್ಲಿ ಬಂದಿತು ನಿಜವಾದ ಆಘಾತ. ನೀರಿನ ಮಟ್ಟವು ಸ್ವಲ್ಪವೂ ಕಡಿಮೆಯಾಗಲಿಲ್ಲ. ಪಂಪಿಂಗ್ ಪ್ರಕ್ರಿಯೆಯಲ್ಲಿ ಮಿನುದ್ದೀನ್ ಯಾವುದೇ ವಿಷಯವನ್ನು ಗಮನಿಸಲು ಸಾಧ್ಯವಾಗಲಿಲ್ಲ. ಬದಲಿಗೆ ಬಾವಿಯ ಸುತ್ತಲಿನ ಮರಳು ಚಲಿಸುವುದನ್ನು ಅವನು ಗಮನಿಸಿದನು. ಆದರೆ ನೀರು ಒಂದು ಅಗೋಚರ, ರಹಸ್ಯಮಯ ಒರತೆಯಿಂದ ಪಂಪ್ ಎಳೆಯುವ ದರದಲ್ಲಿ ಹರಿಯುತ್ತಿತ್ತು. ಫಲಿತಾಂಶವಾಗಿ ಝಂಝಂ ಬಾವಿಯ ನೀರಿನ ಮಟ್ಟವು ಸಂಪೂರ್ಣವಾಗಿ ಪರಿಣಾಮ ಬೀರದೆ ಮುಂದುವರಿಯಿತು. ನಂತರ ಮಿನುದ್ದೀನ್ ಮಾದರಿಗಳನ್ನು ಸಂಗ್ರಹಿಸಿ ಯುರೋಪ್ ಮತ್ತು ಸೌದಿ ಅರೇಬಿಯಾದ ಪ್ರಯೋಗಾಲಯಗಳಿಗೆ ಕಳುಹಿಸಿದನು. ಪರೀಕ್ಷೆಯ ಫಲಿತಾಂಶಗಳು ಬಂದಾಗ ಅವು ನಿಜವಾಗಿಯೂ ಆಶ್ಚರ್ಯಕರವಾಗಿದ್ದವು. ಝಂಝಂ ನೀರು ವಿಶ್ವದ ಯಾವುದೇ ಇತರ ನೀರಿಗೆ ಸಮಾನವಲ್ಲ ಎಂದು ದೃಢಪಟ್ಟಿತು. ಇದರಲ್ಲಿ ಕ್ಯಾಲ್ಸಿಯಂ ಮತ್ತು ಮೆಗ್ನೀಷಿಯಂ ಲವಣಗಳು ಉನ್ನತ ಸಾಂದ್ರತೆಯಲ್ಲಿ ಒಳಗೊಂಡಿವೆ. ಬಹುಶಃ ಇದೇ ಕಾರಣ ಸುಸ್ತಾದ ಯಾತ್ರಿಕರಿಗೆ ಉತ್ಸಾಹ ಮತ್ತು ಶಕ್ತಿಯನ್ನು ನೀಡುತ್ತದೆ. ಆದರೆ ಇದಕ್ಕಿಂತ ಮುಖ್ಯವಾಗಿ ಝಂಝಂ ನೀರಿನಲ್ಲಿ ನೈಸರ್ಗಿಕ ಫ್ಲೋರೈಡ್ ಸಂಯುಕ್ತಗಳು ಒಳಗೊಂಡಿವೆ. ಇವು ಶಕ್ತಿಯುತ ಕೀಟಾಣುನಾಶಕಗಳಾಗಿ ಕಾರ್ಯನಿರ್ವಹಿಸುತ್ತವೆ. ಹೆಚ್ಚಿನ ಬಾವಿಗಳಲ್ಲಿ ಕಾಲಾನಂತರದಲ್ಲಿ ಶಿಲೀಂಧ್ರಗಳು ಮತ್ತು ಜಲಸಸ್ಯಗಳು ಬೆಳೆಯುತ್ತವೆ. ಇದು ನೀರಿನ ರುಚಿ ಮತ್ತು ವಾಸನೆಯನ್ನು ಬದಲಾಯಿಸುತ್ತದೆ. ಆದರೆ ಝಂಝಂ ಬಾವಿಯಲ್ಲಿ ಶಿಲೀಂಧ್ರಗಳು ಅಥವಾ ಸಸ್ಯಗಳು ಬೆಳೆಯುವುದಿಲ್ಲ. ಇದು ನೀರಿನ ಶುದ್ಧತೆ ಮತ್ತು ಸ್ಥಿರವಾದ ರುಚಿಯನ್ನು ರಕ್ಷಿಸಲು ಸಹಾಯ ಮಾಡುತ್ತದೆ. ಆದರೆ ಅಷ್ಟೇ ಅಲ್ಲ, ಈ ಆವಿಷ್ಕಾರದ ನಂತರ ವರ್ಷಗಳ ನಂತರ ಝಂಝಂ ಬಾವಿಯ ಆಳದಲ್ಲಿ ಒಂದು ಅವಿಶ್ವಸನೀಯ ಘಟನೆ ಸಂಭವಿಸಿತು. ವಿಜ್ಞಾನಿಗಳ ಒಂದು ಗುಂಪು ನೀರಿನ ಒರತೆಯನ್ನು ಕಂಡುಹಿಡಿಯಲು ಮತ್ತೆ ಇಳಿದರು, ಆದರೆ ಒಂದು ಆಶ್ಚರ್ಯಕರ ಅನುಭವವನ್ನು ಎದುರಿಸಿದರು. ಪದೇ ಪದೇ ಕಾಂಪಸ್ಗಳನ್ನು ಬದಲಾಯಿಸಿದರೂ ಈ ಉಪಕರಣಗಳು ಸಂಪೂರ್ಣವಾಗಿ ವಿಫಲಗೊಂಡವು ಮತ್ತು ನೀರಿನ ಒರತೆಯ ದಿಕ್ಕನ್ನು ಕಂಡುಹಿಡಿಯಲು ಸಾಧ್ಯವಾಗಲಿಲ್ಲ. ಆದರೆ ವಿಜ್ಞಾನಿಗಳು ಅಲ್ಲಿ ನಿಲ್ಲಲಿಲ್ಲ. ನೀರಿನ ಒರತೆಯನ್ನು ಕಂಡುಹಿಡಿಯಲು ದೃಢನಿಶ್ಚಯ ಮಾಡಿದ ಅವರು ಆಧುನಿಕ ವಿಡಿಯೋ ಕ್ಯಾಮೆರಾಗಳು ಮತ್ತು ಆಕ್ಸಿಜನ್ ಟ್ಯಾಂಕ್ಗಳೊಂದಿಗೆ ಡೈವರ್ಗಳನ್ನು ಕರೆತಂದರು ಬಾವಿಯ ಆಳವನ್ನು ಅನ್ವೇಷಿಸಲು. ಇಲ್ಲಿ ಬಂದಿತು ಆಘಾತ.
ಡೈವರ್ಗಳು ಬಾವಿಯ ಒಳಗೆ ಹಲವಾರು ವಸ್ತುಗಳನ್ನು ಕಂಡುಕೊಂಡರು. ವಿಚಿತ್ರ ಆಕಾರದ ಪಾತ್ರೆಗಳು ಮತ್ತು ಕೃತ್ಯವಾದ ದಿನಾಂಕವನ್ನು ನಿರ್ಧರಿಸಲಾಗದ ಅಪರೂಪದ ಪುರಾತನ ನಾಣ್ಯಗಳು. ಇದರ ಜೊತೆಗೆ ಬಾವಿಯ ಒಳಗೆ ಮಾರ್ಬಲ್ ತುಂಡುಗಳನ್ನು ಕಂಡುಕೊಂಡರು. ಅವುಗಳ ಮೇಲೆ ಹೆಸರುಗಳನ್ನು ಕೆತ್ತಲಾಗಿತ್ತು. ಇವು ಬಾವಿಗೆ ಎಸೆಯಲ್ಪಟ್ಟಿದ್ದವು. ಈ ಕಾರ್ಯಾಚರಣೆಯ ಒಬ್ಬ ಮೇಲ್ವಿಚಾರಕನು ಹೇಳಿದನು, ಬಾವಿಯ ಒಳಗೆ 50 ಸೆಂಟಿಮೀಟರ್ ಇಳಿದಾಗ 50 ವರ್ಷಗಳ ಹಿಂದೆ ಹೋದಂತೆ ಭಾಸವಾಯಿತು. ಝಂಝಂ ಬಾವಿಯ ಒಳಗೆ ಕಾಲವು ಸ್ಥಗಿತಗೊಂಡಂತೆ ತೋರಿತು. ಆದರೆ ಅದ್ಭುತಗಳು ಅಲ್ಲಿ ಕೊನೆಗೊಂಡಿಲ್ಲ. ಅನ್ವೇಷಣೆಯ ಕೊನೆಯಲ್ಲಿ ವಿಜ್ಞಾನಿಗಳು ಕಂಡುಕೊಂಡರು, ಝಂಝಂ ಬಾವಿಯು ಕಾಬಾದ ದಿಕ್ಕಿನಿಂದ ಬರುವ ಒಂದು ರಹಸ್ಯಮಯ ಒರತೆಯಿಂದ ನೀರನ್ನು ಪಡೆಯುತ್ತದೆ. ಒರತೆಯ ಕೊನೆಯಲ್ಲಿ ಒಂದು ಕಲ್ಲಿನ ಬೇಸಿನ್ ಇದೆ ಎಂದು ಅವರು ಗಮನಿಸಿದರು. ಅದು ಝಂಝಂ ನೀರನ್ನು ಸಂಗ್ರಹಿಸುವ ಜಲಾಶಯವಾಗಿ ಕಾರ್ಯನಿರ್ವಹಿಸುತ್ತದೆ. ವಿಚಿತ್ರವಾದ ವಿಷಯವೆಂದರೆ, ಕಾಬಾದ ದಿಕ್ಕಿನಿಂದ ಬರುವ ಝಂಝಂ ನೀರಿನ ಮಾದರಿಯನ್ನು ತೆಗೆದುಕೊಂಡಾಗ ಸಾಮಾನ್ಯ ನೀರಿನಲ್ಲಿ ಕಂಡುಬರುವ ಸೂಕ್ಷ್ಮಾಣುಗಳು ಸಂಪೂರ್ಣವಾಗಿ ಇಲ್ಲ ಎಂದು ಕಂಡುಕೊಂಡರು. ವರ್ಷಗಳಾದರೂ ಭೂಮಿಯ ಆಳದಲ್ಲಿ ನೀರು ಹೇಗೆ ಸಂಪೂರ್ಣವಾಗಿ ಶುದ್ಧವಾಗಿರುತ್ತದೆ? ಇದು ನಿಜವಾಗಿಯೂ ಬಾವಿಯ ಅದ್ಭುತವಾಗಿದೆ. 2 ಪವಿತ್ರ ಮಸೀದಿಗಳಲ್ಲಿ ಪರಿಣತನಾದ ಒಬ್ಬ ಸಂಶೋಧಕನು ಈ ಬಾವಿಯ ಅದ್ಭುತ ಇತಿಹಾಸವನ್ನು ಬಹಿರಂಗಪಡಿಸಿದನು. ಝಂಝಂ ಬಾವಿಯ ಕಥೆಯು ಪ್ರವಾದಿ ಇಬ್ರಾಹಿಂ ನಬಿಯೊಂದಿಗೆ ಆರಂಭವಾಗುತ್ತದೆ. ಅಲ್ಲಾಹು ಸರ್ವಶಕ್ತನಾಗಿದ್ದಾನೆ. ಅವನು ತನ್ನ ಪತ್ನಿ ಹಾಜರ್ ಬೀವಿಯನ್ನು ಮತ್ತು ಅವರ ಚಿಕ್ಕ ಮಗ ಇಸ್ಮಾಯಿಲ್ ಅಲೈಹಿಸ್ಸಲಾಂರನ್ನು ಮಕ್ಕಾದ ಒಂದು ಒಣಗಿದ ಕಣಿವೆಯಲ್ಲಿ ಬಿಟ್ಟನು. ಅವರ ಆಹಾರ ಮತ್ತು ನೀರು ಖಾಲಿಯಾದಾಗ ಹಾಜರ್ ಬೀವಿ ನೀರಿನ ಹುಡುಕಾಟದಲ್ಲಿ ಸಫಾ ಮತ್ತು ಮರ್ವಾ ಬೆಟ್ಟಗಳ ನಡುವೆ ಓಡಿದರು. ಒಂದು ಅದ್ಭುತವಾದ ಮತ್ತು ಕಾಲಾತೀತವಾದ ಕ್ಷಣದಲ್ಲಿ ಜಿಬ್ರೀಲ್ ಅಲೈಹಿಸ್ಸಲಾಂ ತನ್ನ ರೆಕ್ಕೆಯಿಂದ ಭೂಮಿಯನ್ನು ಹೊಡೆದನು. ಅಲ್ಲಿಂದ ಮಾನವ ಇತಿಹಾಸದ ಅತ್ಯಂತ ದೊಡ್ಡ ಜಲಧಾರೆಯಾದ ಝಂಝಂ ಬಾವಿಯು ಉದ್ಭವಿಸಿತು. ಹಾಜರ್ ಬೀವಿ ತನ್ನ ಕೈಯಿಂದ ನೀರನ್ನು ಒಡೆದು ಕುಡಿಯಲು ಆರಂಭಿಸಿದರು. ಶೀಘ್ರದಲ್ಲೇ ಎಲ್ಲಾ ದಿಕ್ಕುಗಳಿಂದ ಕುಲಗಳು ಮಕ್ಕಾಕ್ಕೆ ವಲಸೆ ಬರಲು ಆರಂಭಿಸಿದವು. ಪ್ರವಾದಿ ಇಬ್ರಾಹಿಂ ಅಲೈಹಿಸ್ಸಲಾಂ ಮತ್ತು ಅವರ ಮಗ ಇಸ್ಮಾಯಿಲ್ ಅಲೈಹಿಸ್ಸಲಾಂರ ಕಾಬಾ ನಿರ್ಮಾಣದೊಂದಿಗೆ ಈ ಸ್ಥಳದ ಪ್ರಾಮುಖ್ಯತೆಯು ಮತ್ತಷ್ಟು ಹೆಚ್ಚಾಯಿತು. ವರ್ಷಗಳು ಕಳೆದಂತೆ ಝಂಝಂ ಬಾವಿಯು ಮಣ್ಣಿನ ಕೆಳಗೆ ಮರೆಯಾಗಿ ಕಳೆದು ಹೋಯಿತು. ಇದು ಪ್ರವಾದಿ ಮುಹಮ್ಮದ್ ನಬಿ ಅಲೈಹಿಸ್ಸಲಾಂರ ತಾತನಾದ ಅಬ್ದುಲ್ ಮುತ್ತಲಿಬ್ರ ಕಾಲದ ಮೊದಲು ಸಂಭವಿಸಿತು. ನಂತರ ಅಬ್ದುಲ್ ಮುತ್ತಲಿಬ್ಗೆ ಬಾವಿಯನ್ನು ಮತ್ತೆ ತೋಡಬೇಕೆಂದು ಪದೇ ಪದೇ ಒಂದು ವಿಚಿತ್ರ ದರ್ಶನವು ಬಂದಿತು. ಅದಕ್ಕೆ ಒಪ್ಪಿಕೊಂಡು ಅವನು ಬಾವಿಯನ್ನು ಮತ್ತೆ ತೋಡಿದನು ಮತ್ತು ಅದರ ನೀರು ಮತ್ತೆ ಹರಿಯಿತು. ಅಂದಿನಿಂದ ಯಾತ್ರಿಕರಿಗೆ ಜಲಸಾರೋತವಾಯಿತು. ಪ್ರಿಯ ವೀಕ್ಷಕರೇ, ಝಂಝಂ ಬಾವಿಯು ಒಂದು ಕಾಲದಲ್ಲಿ ತವಾಫ್ ನಡೆಸುವ ಪ್ರದೇಶದ ಮಧ್ಯಭಾಗದಲ್ಲಿತ್ತು ಎಂಬುದು ಗಮನಾರ್ಹವಾಗಿದೆ. ಬಾವಿಯ ಸುತ್ತಲೂ ತಾಮ್ರದ ಒಂದು ಉಂಗುರ, ಒಂದು ಮುಚ್ಚಳ, 14ನೇ ಶತಮಾನದ ಕೊನೆಯಲ್ಲಿ ಬಳಸಲಾಗುತ್ತಿದ್ದ ನೀರು ಒಡೆದಲು ಒಂದು ಕಪ್ಪಿ ವ್ಯವಸ್ಥೆ ಇದ್ದವು. ಬಾವಿಯ ಒಳಗೆ ಒಂದು ತಾಮ್ರದ ಬಕೆಟ್ ಕೂಡ ಕಂಡುಬಂದಿತು. ಝಂಝಂ ಬಾವಿಯ ಮೂಲ ರಚನೆಯನ್ನು ತೆಗೆದುಹಾಕಲಾಯಿತು ಮತ್ತು ಬಾವಿಯ ಪ್ರವೇಶ ದ್ವಾರವನ್ನು ತವಾಫ್ ಅಂಗಣದ ಕೆಳಗೆ ಸ್ಥಳಾಂತರಿಸಲಾಯಿತು. ಯಾತ್ರಿಕರಿಗೆ ಮತ್ತು ತವಾಫ್ ನಡೆಸುವವರಿಗೆ ಸುಲಭವಾಗಿ ಸಂಚರಿಸಲು ಇದನ್ನು ಮಾಡಲಾಯಿತು. ಮಸ್ಜಿದುಲ್ ಹರಾಮ್ನ ವಿಸ್ತರಣೆಯೊಂದಿಗೆ ತವಾಫ್ ಪ್ರದೇಶದಿಂದ ಬಾವಿಯ ಎಲ್ಲಾ ಪ್ರವೇಶ ಬಿಂದುಗಳನ್ನು ಸಂಪೂರ್ಣವಾಗಿ ತೆಗೆದುಹಾಕಲಾಯಿತು. ಇದು ಹೆಚ್ಚು ಸುಗಮವಾದ ಮತ್ತು ವಿಶಾಲವಾದ ಅನುಭವವನ್ನು ನೀಡಿತು. 1440 ಹಿಜ್ರಾ ವರ್ಷದಲ್ಲಿ ಹರಂನಲ್ಲಿ ಸಂಭವಿಸಿದ ಕೆಲವು ಅನಿಷ್ಟ ಘಟನೆಗಳನ್ನು ಅನುಸರಿಸಿ ಝಂಝಂ ಬಾವಿಯು ಒಂದು ಸಮಗ್ರ ಶುಚಿಗೊಳಿಸುವ ಪ್ರಕ್ರಿಯೆಗೆ ಒಳಪಟ್ಟಿತು. ಆ ಕಾಲದಲ್ಲಿ ಕೆಲವು ಮೃತದೇಹಗಳನ್ನು ಬಾವಿಗೆ ಎಸೆಯಲಾಗಿತ್ತು. ಒಬ್ಬ ಪರಿಣತನ ನೇತೃತ್ವದಲ್ಲಿ ಒಂದು ವಿಶೇಷ ತಂಡವು ಬಾವಿಯನ್ನು ಸಂಪೂರ್ಣವಾಗಿ ಶುದ್ಧೀಕರಿಸಲು ಕಾರ್ಯನಿರ್ವಹಿಸಿತು. ಪ್ರತಿಯೊಂದು ಭಾಗವನ್ನು ಎಚ್ಚರಿಕೆಯಿಂದ ಸ್ವಚ್ಛಗೊಳಿಸಿತು. ಅಲ್ಲಾಹು ಸುಬ್ಹಾನಹು ವ ತಆಲಾ ಝಂಝಂ ನೀರನ್ನು ಕುಡಿಯಲು ನಮಗೆ ಎಲ್ಲರಿಗೂ ಭಾಗ್ಯವನ್ನು ನೀಡಲಿ. ಆಮೀನ್. ವಾಲೈಕುಂ ಸಲಾಂ ವರಹಮತುಲ್ಲಾಹಿ ವಬರಕಾತುಹು.